ಮುಸ್ಲಿಮರಲ್ಲಿ ದಾನಪತ್ರ ಹಾಗೂ ವೀಲುನಾಮೆ ಎಂಬ ವಿಷಯದ ಕುರಿತಾಗಿ ಪುತ್ತೂರಿನ ಹಿರಿಯ ನ್ಯಾಯವಾದಿಗಳಾದ ಶ್ರೀ ಬೆಟ್ಟ ಈಶ್ವರ ಭಟ್ಟರವರು ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ವಿಲ್ ಅಂಡ್ ಗಿಫ್ಟ್ ಬೋತ್ ಆರ್ ಮೋಡ್ಸ್ ಆಫ್ ಟ್ರಾನ್ಸ್ಫರ್. ಎರಡು ಕೂಡ ವಿಲ್ ಗಿಫ್ಟ್ ಎರಡೂ ಇರುವಂಥದ್ದು ಒಬ್ಬ ವ್ಯಕ್ತಿಯ ಆಸ್ತಿಯನ್ನು ಟ್ರಾನ್ಸ್ಫರ್ ಮಾಡುವಂಥ ಒಂದು ಡಾಕ್ಯುಮೆಂಟ್ಸ್. ವಿಲ್ ಇರ್ಬೋದು ಅಥವಾ ಗಿಫ್ಟ್ ಇರ್ಬೋದು, ಎರಡೂ ಅವನ ಆಸ್ತಿಯನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡುವಂಥ ಒಂದು ಇರ್ಲಿಕ್ಕೆ ಒಬ್ಬ ಮನುಷ್ಯನಿಗೆ ಇರುವಂಥ ಡಾಕ್ಯುಮೆಂಟ್ಸ್. ಕೆಲವರು ಒಂದು ಕೇಳ್ತಾರೆ, ನನ್ನ ಆಸ್ತಿ ಇಂಥವನಿಗೆ ಹೋಗ್ಬೇಕು, ಏನು ಮಾಡ್ಬೋದು? ನೀವು ಗಿಫ್ಟ್ ಮಾಡ್ಬೋದು, ವಿಲ್ಲು ಮಾಡ್ಬೋದು. ಸೇಲ್ ಆಫ್ ಕೋರ್ಸ್ ಡಿಫರೆಂಟ್, ಅದು ಪ್ರತಿಫಲ ತೆಕ್ಕೊಂಡು ಮಾಡುವಂಥದ್ದು. ಏನೂ ಪ್ರತಿಫಲ ತೆಕ್ಕೊಳ್ಳದೆ ಇನ್ನೊಬ್ಬರಿಗೆ ನಾವು ಒಂದು ಆಸ್ತಿ ಕೊಡೋದು, ಮಕ್ಕಳಿಗೆ ಕೊಡ್ಬೋದು. ಕೆಲವರಿಗೆ ಮಕ್ಕಳಂದಿರುವಾಗ ಮಕ್ಕಳಿಗೆ ಕೊಡಲಿಕ್ಕೆ ಮನಸ್ಸಿಲ್ಲ, ಮಗ ನೋಡಿ ಕೊಡೋದಿಲ್ಲ, ಮೂರನೇವನಿಗೆ ಕೊಡಬೇಕು, ಏನು ಮಾಡಬೇಕು? ವಿಲ್ಲು ಮಾಡ್ಬೋದು. ಬಟ್ ವಿಲ್ಲಿನ ಲಿಮಿಟೇಷನ್ಸ್ ಎಂಥದ್ದು? ವಿಲ್ಲು ಮಾಡಿದ್ರೆ ಕೂಡಲೇ ಬರ್ತದೆ, ನಾಳೆ ನಿಮ್ಮನ್ನು ಮಕ್ಕಳ ಅಪ್ಪನ ಹೊರಗೆ ಹಾಕಿದ್ದಾರೆ, ಹಾಗೆ ವಿಲ್ಲು ಮಾಡಬಾರ್ದು. ಗಿಫ್ಟ್ ಮಾಡ್ಬೋದು. ಗಿಫ್ಟ್ ಬರೋದು ಯಾವಾಗ? ಆಫ್ಟರ್ ಡೆತ್. ಸೊ ಇದು ಎರಡು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್. ವಿಲ್ಲು ಮತ್ತು ಗಿಫ್ಟ್ ಅಂತ ಹೇಳಿದ್ರೆ ಪ್ರತಿ ಮನುಷ್ಯರ ಜೀವಮಾನದಲ್ಲಿ ಅವರ ಆಸ್ತಿ ಇರುವ ಡಿಸ್ಪೋಸ್, ಅಂದರೆ ಯಾರಿಗೆ ಹೋಗಬೇಕು ಅಂತ ಅದನ್ನು ಹೇಗೆ ಇಚ್ಛೆ ಇರ್ತದೋ ಅದಕ್ಕಿರುವಂಥ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎರಡೇ, ವಿಲ್ ಮತ್ತು ಗಿಫ್ಟ್. ಪಾರ್ಟಿಷನ್ ಬಿಡಿ, ಅದು ರೈಟ್ ಇದ್ದವರಿಗೆ ಪಾರ್ಟಿಷನ್ ಕೊಡಲೇಬೇಕು. ಸೇಲ್ ಮಾಡುವಂಥದ್ದು, ಪ್ರತಿಫಲ ತೆಕ್ಕೊಂಡು ಮಾಡುವಂಥದ್ದು ಬೇರೆ ಯಾವ ಡಾಕ್ಯುಮೆಂಟ್ಸ್ ಉಂಟು? ನಮ್ಮ ಎದುರು ಕಣ್ಣಿಗೆ ಕಾಣುವಂಥದ್ದು ವಿಲ್ ಮತ್ತು ಗಿಫ್ಟ್. ವಿಲ್ ಅಂದರೆ ಇಟ್ ಕಮ್ಸ್ ಇನ್ ಟು ಆಪರೇಷನ್ ಆಫ್ಟರ್ ಡೆತ್. ಸಣ್ಣ ಸಾರಾಂಶದಲ್ಲಿ ಹೇಳ್ಬೋದು ಅಂತ ಹೇಳಿದ್ರೆ, ವಿಲ್ ಅಂತ ಬರುವಂಥದ್ದು ಸತ್ತ ನಂತರವೇ, ಗಿಫ್ಟ್ ಬರುವಂಥದ್ದು ಇಮ್ಮಿಡಿಯೇಟ್. ಸೊ ದಟ್ಸ್ ದ ಟೂ ಮೈನ್ ಡಿಫರೆನ್ಸ್. ವಿಲ್ಲಿಗೂ ಗಿಫ್ಟಿಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ವಿಲ್ಲು ಎರಡೂ ಪ್ರತಿಫಲ ಇಲ್ಲದೆ ಮಾಡುವಂಥದ್ದು. ಪ್ರತಿಫಲ ಅಂದರೆ ಇನ್ ದ ಸೆನ್ಸ್ ಇಂದ ಪ್ರತಿಫಲ ಕೊಟ್ಟರೆ ಮಾತ್ರ ಮಾಡುವಂಥದ್ದು, ಆ ರೀತಿ ಅಂತದ್ದಲ್ಲ. ವಿಲ್ ಕಮ್ಸ್ ಇನ್ ಟು ಆಪರೇಷನ್ ಇಮ್ಮಿಡಿಯೇಟ್, ಗಿಫ್ಟ್ ಕಮ್ಸ್ ಇನ್ ಟು ಆಪರೇಷನ್ ಇಮ್ಮಿಡಿಯೇಟ್ಲಿ. ಇವತ್ತು ನಾನು ದಾನಪತ್ರ ಮಾಡಿದರೆ ಅದು ಇಮ್ಮಿಡಿಯೇಟ್ ದಾನಪತ್ರ ಜಾರಿಗೆ ಬಂದಾಯಿತು, ಕೂಡಲೇ ಡೋನಿ ಬಿಕಮ್ಸ್ ದ ಓನರ್. ನಾವು ಯಾರಿಗೆ ಗಿಫ್ಟ್ ಮಾಡ್ತೇವೆ ಅವನು ಇಮ್ಮಿಡಿಯೇಟ್ ಓನರ್ ಆಗ್ತಾನೆ. ನಾನು ಗಿಫ್ಟ್ ಮಾಡ್ಬೋದಿತ್ತು, ಮೋಸ ಆಯಿತು, ನಾನು ಆಲೋಚನೆ ಮಾಡಬೇಕಿತ್ತು 2 ಸಲ, ನೋ ಯೂಸ್. ಹೋಗಿ ಆಯಿತು, ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಬರೆದಾಯಿತು, ಅವನು ಓನರು ಆಯಿತು. ನಂತರ ರಿವೋಕೇಶನ್ ವೆರಿ ಡಿಫಿಕಲ್ಟ್. ವಾಪಸ್ ನಾನು ಗಿಫ್ಟ್ ಮಾಡಿದ್ದು ನನಗೆ ಓದಿ ಹೇಳಲಿಲ್ಲ, ನನ್ನ ಮಕ್ಕಳು ಅಥವಾ ಯಾರೋ ಕರ್ಕೊಂಡು ಡಾಕ್ಯುಮೆಂಟ್ ರಿಟರ್ಸ್ ಓದಿ ಹೇಳಲಿಲ್ಲ, ನನ್ನನ್ನು ಮೋಸದಿಂದ ದಸ್ತಖತ್ ಹಾಕಿಸಿದ್ರು, ಯು ನೋ ದಟ್. ಸಿವಿಲ್ ಕೋರ್ಟಿಗೆ ಹೋಗಿ ಅದನ್ನು ಎಸ್ಟಾಬ್ಲಿಷ್ ಮಾಡಬೇಕು. ಅಲ್ಲಿವರೆಗೆ ಗಿಫ್ಟ್ ಈಸ್ ವ್ಯಾಲಿಡ್. ಸೊ ಗಿಫ್ಟ್ ಅಂತ ಹೇಳಿ ಡಾಕ್ಯುಮೆಂಟ್. ಅದೇ ವಿಲ್ ಇಟ್ಸ್ ಎ ಡಿಫರೆಂಟ್ ಆಸ್ಪೆಕ್ಟ್. ವಿಲ್ಲಿನಲ್ಲಿ ನಿಮಗೆ ಚಾಯ್ಸ್. ಕೆಲವರು ವಿಲ್ ಪ್ರಿಫರ್ ಮಾಡ್ತಾರೆ. ಯಾಕೆ? ವಿಲ್ಲನ್ನು ಯಾವಾಗ ಬೇಕಾದರೂ ಚೇಂಜ್ ಮಾಡಲಿಕ್ಕೆ ಆಗ್ತದೆ, ಗಿಫ್ಟನ್ನು ಚೇಂಜ್ ಮಾಡಲಿಕ್ಕೆ ಆಗುದಿಲ್ಲ. ಗಿಫ್ಟ್ ಇಮ್ಮಿಡಿಯೇಟ್ ಎಫೆಕ್ಟ್. ಸೊ ಗಿಫ್ಟ್ ಮೀನ್ಸ್ ಇಮ್ಮಿಡಿಯೇಟ್ ಟ್ರಾನ್ಸ್ಫರ್. ವಿಲ್ ಟ್ರಾನ್ಸ್ಫರ್ ಕಮ್ಸ್ ಇನ್ ಟು ಆಪರೇಷನ್ ಆಫ್ಟರ್ ಡೆತ್. ಸೊ ಸಾಯೋ ನಂತರವೇ ಅದು ಜಾರಿಗೆ ಬರುವಂಥದ್ದು. ಸೊ ಡ್ಯೂರಿಂಗ್ ಯುವರ್ ಲೈಫ್ ಟೈಮ್ ನೀವು ಎಷ್ಟು ವಿಲ್ಲು ಮಾಡ್ಬೋದು, ಒಬ್ಬ ಮನುಷ್ಯ ಎಷ್ಟು ಅದನ್ನು ರದ್ದು ಮಾಡ್ಬೋದು, ಇನ್ನೊಂದು ಬರಿಬೋದು, ಹರಿದು ಬಿಸಾಡ್ಬೋದು, ಕ್ಯಾನ್ಸಲ್ ಮಾಡ್ಬೋದು. ಸೊ ದ್ಯಾಟ್ ಇಸ್ ದ ಸ್ಪೆಷಾಲಿಟಿ ಆಫ್ ದ ವಿಲ್. ಸೊ ಕೆಲವರು ವಿಲ್ ಪ್ರಿಫರ್ ಮಾಡ್ತಾರೆ. ಯಾಕೆ? ವಿಲ್ಲು ಬರೆದು ಅವನಿಗೇನಾದರೂ ಆ ವಿಲ್ಲು ಯಾರಿಗೆ ಬರೆಸಿಕೊಳ್ತಾನೆ ಅಥವಾ ಯಾರಿಗೆ ನಾವು ವಿಲ್ಲು ಬರೀತೇವೆ, ನಾಳೆ ಅವನು ನಮ್ಮನ್ನು ಸರಿ ನೋಡಿದಿರ್ಬೋದು, ಅಥವಾ ನಮಗೆ ಅವರ ಮೇಲೆ ನಾಳೆ ಬೇಡ ಅಂತ ಆಗ್ಬೋದು, ಹರಿದು ಬಿಸಾಡ್ಬೋದು. ವಿಲ್ ಕಮ್ಸ್ ಇನ್ ಟು ವಿಲ್ಲು ಮುಗೀತಲ್ಲಿ. ಗಿಫ್ಟನ್ನು ಮಾಡಲಿಕ್ಕೆ ಆಗೋದಿಲ್ಲ, ಬಿಕಾಸ್ ಇಟ್ ಕಮ್ಸ್ ಇನ್ ಟು ಆಪರೇಷನ್ ಇಮ್ಮಿಡಿಯೇಟ್. ಸೊ ಟೂ ಮೇಜರ್ ಡಿಫರೆನ್ಸ್ ವಿಲ್ಲಿಗೂ ಗಿಫ್ಟಿಗೆ ಇರುವಂಥದ್ದು. ವಿಲ್ ಕಮ್ಸ್ ಇನ್ ಟು ಆಪರೇಷನ್ ಗಿಫ್ಟ್ ಕಮ್ಸ್ ಇನ್ ಆಪರೇಷನ್ ಇಮ್ಮಿಡಿಯೇಟ್ಲಿ. ಫ್ಯೂಚರ್ ಗಿಫ್ಟ್ ಅಂತಿಲ್ಲ. ನಾನು ಇವತ್ತು ಗಿಫ್ಟ್ ಮಾಡ್ತೇನೆ, ಅದು ನನಗೆ ಜಾರಿಗೆ ಬರೋದು ನಾಳೆ ಅಂತ ಹೇಳುವ ಇಮ್ಮಿಡಿಯೇಟ್ ಆಪರೇಷನ್. ವಿಲ್ ಕಮ್ಸ್ ಇನ್ ಟು ಆಪರೇಷನ್ ಇಮ್ಮಿಡಿಯೇಟ್ಲಿ. ಅದೇ ಡೆಫಿನೇಷನ್ ಆಫ್ ದ ವಿಲ್ ಅಂದರೆ ಲೀಗಲ್ ಡಿಕ್ಲರೇಷನ್ ಆಫ್ ದ ಇಂಟೆನ್ಷನ್ ಆಫ್ ದ ಟೆಸ್ಟೇಟರ್ ವಿಚ್ ಕಮ್ಸ್ ಇನ್ ಟು ಇಫೆಕ್ಟ್ ಇಮ್ಮಿಡಿಯೇಟ್ಲಿ. ಅದೇ ನೀವು ಗಿಫ್ಟಿಗೆ ಹೋದಾಗ, ಗಿಫ್ಟ್ ಈಸ್ ಎ ಟ್ರಾನ್ಸ್ಫರ್ ಆಫ್ ದ ಪ್ರಾಪರ್ಟಿ ಮೇಡ್ ಇಮ್ಮಿಡಿಯೇಟ್ಲಿ ವಿತೌಟ್ ಕನ್ಸಿಡರೇಷನ್. ಸೊ ದಟ್ ಎರಡು ಕಾನೂನಿನ ವಿರುದ್ಧವಾದ ಡಾಕ್ಯುಮೆಂಟ್ಸ್. ವಿಲ್ಲು ಮತ್ತು ಗಿಫ್ಟ್ ಒಂದೇ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ವಿಲ್ಲು ಮಾಡುವನ ಆಲೋಚನೆ ಏನು ಅಂದರೆ ನಾನು ಈಗಲೇ ಕೊಡಬೇಕು ಅಂತೇಳಿ ಗಿಫ್ಟ್ ಮಾಡುವವನು. ವಿಲ್ಲು ಮಾಡುವನ ಆಲೋಚನೆ ಏನಿರ್ತದೆ, ನಾನು ಸಾಯೋವರೆಗೆ ನನ್ನ ಹತ್ರೇ ಬೇಕು. ಎಷ್ಟೋ ಜನ ಮಾತ್ರ ಒಂದು ಕೇಳ್ತಾರೆ, ಎನ್ನ ಮಗಕ್ಕೆ ಬೋರ್ಡು ಏಪೋ ಏನು ಸೈತ್ರು ಹೋಗು, ನಾವು ಸತ್ತ ಮೇಲೆ ಮಕ್ಕಳಿಗೆ ಹೋಗಿ, ಈಗ ನೋಡ್ರಿ ಅವನ್ನ ನೋಡಿಕೊಳ್ಳಿಕ್ಕಿಲ್ಲ, ಐದು ರಾಜ್ಯ ಮಾಡ್ಕೊಂಡು ಹಾಗೆ ವಿಲ್ಲು ಬೆಸ್ಟ್. ನಾಳೆ ಅವರು ನೋಡಿಕೊಳ್ಳೋದ್ರೆ ನಾನು ಬಿಸಾಡ್ಬೋದು. ಸೊ ನಿಮ್ಮ ಕಂಟ್ರೋಲಲ್ಲೇ ಇರ್ತದೆ. ಯು ಆರ್ ದ ಓನರ್. ನೀವು ಸಾಯುವವರೆಗೆ ನೀವೇ ಓನರ್. ವಿಲ್ಲು ಬಂದಿಟ್ಟರೆ ನಿಮ್ಮ ರೈಟ್ ಹೋಗೋದೇ ಇಲ್ಲ ಅಲ್ಲಿ. ಆಫ್ಟರ್ ಯುವರ್ ಡೆತ್ ವಿಲ್ ಓಪನ್ ಮಾಡ್ತಾರೆ, ವಿಲ್ ಕಮ್ಸ್ ಇನ್ ಟು ಆಪರೇಷನ್. ಕೆಲವರಿಗೆ ಹಾಗಲ್ಲ, ನನಗೆ ಇಮ್ಮಿಡಿಯೇಟ್ ಹೋಗ್ಬೇಕು, ಅವನಿಗೆ ನನಗೆ ಬೇಡ ಇದು, ನನ್ನ ಮಗನಿಗೆ ಇಮ್ಮಿಡಿಯೇಟ್ ಓನರ್ ಆಗಬೇಕು. ಆಗ ನೀವೇನು ಮಾಡಬೇಕು? ಗಿಫ್ಟ್ ಮಾಡಬೇಕು. ಸೊ ದ್ಯಾಟ್ ಈಸ್ ದ ಟೂ ಲೀಗಲ್ aspects regarding the gift and will. Gift comes into operation immediately, wills comes into operation after death. Now coming to ಮಾಮಡಲ್ ಅಂತ ಬರುವಾಗ ಈ ಮೀನಿಂಗ್ ಲೀಗಲ್ ಆಸ್ಪೆಕ್ಟ್ ಅಲ್ಲಿ ವ್ಯತ್ಯಾಸ ಇಲ್ಲ. ಗಿಫ್ಟ್ ಅಂತ ಹೇಳಿದ್ರೆ ಇನ್ನೊಂದು ಮೀನಿಂಗ್ ಹೇಳೋದಿಲ್ಲ ಮುಸ್ಲಿಂ ಲಾದಲ್ಲಿ. ಗಿಫ್ಟ್ ಅಂತ ಹೇಳಿದ್ರೆ ಗಿಫ್ಟ್, ವಿಲ್ ಅಂತ ಹೇಳಿದ್ರೆ ವಿಲ್ಲಿ. ಸೊ ವಿಲ್ ಕ್ಯಾನಾಟ್ ಬಿ ಇನ್ನೊಂದು ಮೀನಿಂಗ್ ಮಾಮಡಲ್ ಅಲ್ಲಿ ವಿಲ್. ಮಾಮಡಲ್ ಅಂತ ಹೇಳಿ ವಿಲ್ಲಿನ ಮೀನಿಂಗ್ ಚೇಂಜ್ ಇಲ್ಲ. ವಿಲ್ ಕಮ್ಸ್ ಇನ್ ಟು ಆಪರೇಷನ್ ಆಫ್ಟರ್ ಡೆತ್. ಮಾಮಡಲ್
ಲಾದಲ್ಲಿ ಇಲ್ಲ ಇಮಿಡಿಯೇಟ್ ಬರ್ತದೆ ಅಂತ ಹೇಳಿ ಮಾಮಡಲ್ ಲಾ ಅಷ್ಟರ ಮಟ್ಟಿಗೆ ವ್ಯತ್ಯಾಸ ಇಲ್ಲ ಅಲ್ಲಿ ಮಾಮಡಲ್ ಲಾ. ಗಿಫ್ಟ್ ಕಮ್ಸ್ ಇನ್ ಟು ಆಪರೇಷನ್ ಇಮಿಡಿಯೇಟ್. ಸೊ ಗಿಫ್ಟ್ ಮತ್ತು ಲಾದ ಲೀಗಲ್ ಆಸ್ಪೆಕ್ಟ್ಸ್ ದೇರ್ ಇಸ್ ನೋ ಡಿಫರೆನ್ಸ್ ಐದರ್ ಹಿಂದೂ ಲಾ ಆರ್ ಮುಸ್ಲಿಂ ಲಾ. ಬಟ್ ಮೋಡ್ ಆಫ್ ದ ಎಕ್ಸಿಕ್ಯೂಷನ್ ಅದು ಎಷ್ಟರ ಮಟ್ಟಿಗೆ ಅದರ ವ್ಯಾಲಿಡಿಟಿ ಉಂಟು, ದರ್ ಇಸ್ ಎ ಡಿಫರೆನ್ಸ್ ಬಿಟ್ವೀನ್ ಮುಸ್ಲಿಂ ಲಾ ಅಂಡ್ ಮಾಮಡಲ್ ಲಾ. ನಮಗೆಲ್ಲ ಗೊತ್ತಿರ್ಬೋದು ಮುಸ್ಲಿಂ ಲಾ ಅಂತ ಹೇಳಿದ್ರೆ ಅದು ಪರ್ಸನಲ್ ಲಾ, ಮ್ಯಾರೇಜ್, ಡೈವರ್ಸ್ ಇದಕ್ಕೆಲ್ಲ ಮುಸ್ಲಿಮ್ಸ್ಗೆ ಮುಸ್ಲಿಂ ದೇ ಆರ್ ಗೌಂಡ್ ಬೈ ಪರ್ಸನಲ್ ಲಾ. ಹಿಂದೂಸ್ ಆರ್ ಗೌಂಡ್ ಬೈ ಹಿಂದೂ ಲಾ. ಬಟ್ ಗಿಫ್ಟ್ ಮತ್ತು ವಿಲ್ಲಿಗೆ ಬಂದಾಗ ಹಿಂದೂಸ್ ಆರ್ ಆಲ್ಸೋ ಗೌಂಡ್ ಬೈ ಜನರಲ್ ಆಕ್ಟ್, ಇಂಡಿಯನ್ ಸಕ್ಸೆಷನ್ ಆಕ್ಟ್, ಟ್ರಾನ್ಸ್ಫರ್ ಆಫ್ ದ ಪ್ರಾಪರ್ಟಿ ಆಕ್ಟ್, ದಿಸ್ ಇಸ್ ಜನರಲ್ ಲಾಸ್. ಬಟ್ ಮುಸ್ಲಿಮ್ಸ್ ಲಾಗೆ ಆಗುವಾಗ ವಿಲ್ ಮತ್ತು ಗಿಫ್ಟಿಗೆ ಇಟ್ ಈಸ್ ಗೌಂಡ್ ಬೈ ಪರ್ಸನ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಜನರಲ್ ಲಾ ಮುಸ್ಲಿಂ ಲಾದ ವಿಲ್ಲಿಗೆ ಮತ್ತು ಗಿಫ್ಟಿಗೆ ಅಪ್ಲೈ ಆಗೋದಿಲ್ಲ. TP ಆಕ್ಟ್, ಇಂಡಿಯನ್ ಸಕ್ಸೆಷನ್ ಆಕ್ಟ್ law does not apply as far as the will and gift is concerned. So Muslim law will and will ಮತ್ತು gift ಅಂತ ಇರುವಂಥದ್ದು it is governed by Muhammadan personal law. Unlike will and gift under Hindu law, it's a general. So that's the difference. ಹೇಗೆ ಮ್ಯಾರೇಜಿಗೆ, ಡೈವರ್ಸಿಗೆ, ತಲಾಕ್ ಅಥವಾ ನಿಮ್ಮ ಬೇರೆ ಬೇರೆ ಪರ್ಸನಲ್ ಲಾ ಮುಸ್ಲಿಮ್ಸ್ಗೆ ಬೇರೆ ಬೇರೆ ಉಂಟು, ವಿಲ್ ಮತ್ತು ಈ ಗಿಫ್ಟ್ ಅಂತ ಕೂಡ ಅದರಲ್ಲೇ ಬರ್ತದೆ ಪರ್ಸನಲ್ ಲಾ. ಸೊ ಅಲ್ಲ, ಜಸ್ಟ್ ಲೈಕ್ ಮ್ಯಾರೇಜ್, ಡವರ್ ಆ್ಯಂಡ್ ಡೈವರ್ಸ್ ಮೂರು ಇಂಪಾರ್ಟೆಂಟ್ ಪರ್ಸನಲ್ ಲಾ ಮುಸ್ಲಿಂ ಲಾದಲ್ಲಿ. ಗಿಫ್ಟ್ ಆ್ಯಂಡ್ ವಿಲ್ ಆಲ್ಸೋ ಗೌಂಡ್ ಬೈ Muhammadan ಪರ್ಸನಲ್ ಲಾ, ನಾಟ್ ಬೈ ದ ಜನರಲ್ ಆ್ಯಕ್ಟ್. ದಟ್ಸ್ ವೆರಿ ಇಂಪಾರ್ಟೆಂಟ್. ಈ ಜನರಲ್ ಆ್ಯಕ್ಟಿನ ಅಪ್ಲಿಕೇಶನ್ ಮುಸ್ಲಿಂ ಲಾ ವಿಲ್ಲಿಗೆ ಮತ್ತು ಗಿಫ್ಟಿಗೆ ಬರ್ತದೆ. ಮೀನಿಂಗ್ ಅದುವೇ, ಬಟ್ ಅದರ ಆ್ಯಕ್ಟಿನ ಎಕ್ಸಾಂಪಲ್ ಗಿಫ್ಟ್ ಈಸ್ ಗೌಂಡ್ ಬೈ 122 of the TP Act. Section 122 of the TP Act says gift. ಅದೇನು ಹೇಳ್ತದೆ? ಗಿಫ್ಟ್ ಈಸ್ ಎ ಟ್ರಾನ್ಸ್ಫರ್ ಆಫ್ ದ ಪ್ರಾಪರ್ಟಿ ಬೈ ದ ಡೋನರ್ ಟು ದ ಡೋನಿ ಆ್ಯಂಡ್ ಇಟ್ ಮಸ್ಟ್ ಬಿ ಎಫೆಕ್ಟೆಡ್ ಬೈ ಎ ರಿಜಿಸ್ಟರ್ಡ್ ಡಾಕ್ಯುಮೆಂಟ್. ವೆರಿ ಇಂಪಾರ್ಟೆಂಟ್. Section 123 of the TP Act says gift must be registered document. Section 123 says, 122 says gift is the transfer of the property, immovable property, made voluntarily without consideration. Without consideration ಅಂತ ಹೇಳೋದಕ್ಕೆ ಮುಸ್ಲಿಂ ಲಾ ಡೆಫಿನೇಷನ್ ಮತ್ತು ವಿಲ್ಲಿನ ಹಿಂದೂ ಲಾ ಜನರಲ್ ಲಾ ಡೆಫಿನೇಷನ್ ಸೇಮ್. ವಿತೌಟ್ ಕನ್ಸಿಡರೇಷನ್, ಅದರಲ್ಲಿ ಮುಸ್ಲಿಂ ಲಾ ಆಗುವಾಗ ವಿತ್ ಕನ್ಸಿಡರೇಷನ್ ಬರುವುದಿಲ್ಲ. ಸೊ ಗಿಫ್ಟ್ ಈಸ್ ಎ ವಿತೌಟ್ ಕನ್ಸಿಡರೇಷನ್ ಡಾಕ್ಯುಮೆಂಟ್. ಅದು ಮುಸ್ಲಿಂ ಲಾ ಅಲ್ಲಿ, ವಿಲ್ ಇರಲಿ. ಬಟ್ ಯಾವಾಗ ಎಫೆಕ್ಟ್, ಹೌ ದ ಎಫೆಕ್ಟ್ ಇಸ್ ದಿಸ್? ಕಾಲ್ ದ ಡೋನರ್ ಈಸ್ ಕಾಲ್ ದ ಗಿಫ್ಟ್. Section 123 says for the purpose of the making gift of immovable property, the transfer must be effected by a registered document. So TP Act ಪ್ರಕಾರ, ಜನರಲ್ ಆಕ್ಟ್ ಪ್ರಕಾರ, gift cannot be without registered document. Gift cannot be executed at all. ಸೊ ಜನರಲ್ ಲಾದಲ್ಲಿ, ಹಿಂದೂ ಲಾ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಗಿಫ್ಟ್ ಮಾಡಬೇಕಾದ್ರೆ ಥ್ರೂ ಬೈ ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಓನ್ಲಿ. Section 123 of the TP Act. No other gift. There is no gift without registered document is not unknown under law. ಅದೇ ನೀವು Muhammadan law ಡೆಫಿನೇಷನ್ ಹೋಗಿ ಅದೇನು ಹೇಳ್ತದೆ? ಗಿಫ್ಟ್ ಈಸ್ ಎ ಟ್ರಾನ್ಸ್ಫರ್ ಆಫ್ ದ ಪ್ರಾಪರ್ಟಿ ಮೇಡ್ ಇಮ್ಮಿಡಿಯೇಟ್ಲಿ ವಿತೌಟ್ ಕನ್ಸಿಡರೇಷನ್ ಬೈ ದ ಡೋನರ್ ಟು ದ ಡೋನರ್. ಅಲ್ಲಿ ಅಷ್ಟೇ ಬೇಕಾಗುವಂಥದ್ದು. ಮುಸ್ಲಿಂ ಲಾ ಗಿಫ್ಟ್ಗೆ ಬೇಕಾಗುವಂಥದ್ದು ಎಂಥದ್ದು? ಇಮ್ಮಿಡಿಯೇಟ್ ಟ್ರಾನ್ಸ್ಫರ್. TP Act ಹೇಳುವಂಥದ್ದು ಇಮ್ಮಿಡಿಯೇಟ್ ಟ್ರಾನ್ಸ್ಫರ್ ಅಂತ ಹೇಳುವುದಿಲ್ಲ. ಇಟ್ ಮಸ್ಟ್ ಬಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್. ಸೊ ದಟ್ ಇಸ್ ದ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ಗಿಫ್ಟ್ ಅಂಡ್ ವಿಲ್. ದಟ್ ವಿಲ್ ಕಮ್ ಟು ಆಪರೇಷನ್ ಥಿಯೇಟರ್. ನೌ ಐ ವಿಲ್ ಕಮ್ ಟು ದ ವಿಲ್. ಸೊ ವಿಲ್ ಈಸ್ ಕನ್ಸರ್ನ್ ಡೆಫಿನೇಷನ್ ಆಫ್ ದ ವಿಲ್ ಮುಸ್ಲಿಂ ಲಾದಲ್ಲಿಯೂ ಜನರಲ್ ಲಾದಲ್ಲಿ ವಿಲ್ಲಿನ ಡೆಫಿನೇಷನ್ ಒಂದೇ. ಇಟ್ಸ್ ಎ ಲೀಗಲ್ ಡಿಕ್ಲರೇಷನ್ ಆಫ್ ದ ಇಂಟೆನ್ಷನ್ ಆಫ್ ದ ಟೆಸ್ಟೇಟರ್ ವಿಚ್ ಕಮ್ಸ್ ಇನ್ ಟು ಇಫೆಕ್ಟ್ ಆಫ್ಟರ್ ಡೆತ್. ಅದು ಮುಸ್ಲಿಂ ಲಾದಲ್ಲಿ ಕೂಡ ಅದಕ್ಕೆ ಡೆಫಿನೇಷನ್ಗೆ ಚೇಂಜ್ ಇಲ್ಲ. ವಿಲ್ ಅಂತ ಹೇಳುವಂಥದ್ದು ನಿಮ್ಮ ಲೀಗಲ್ ಡಿಕ್ಲರೇಷನ್ ಜಾರಿಗೆ ಬರುವಂಥದ್ದು ಮರಣ ನಂತರ. ಅದು ಡೆಫಿನೇಷನ್ ಒಂದೇ. ಹಾಗೆ ವ್ಯತ್ಯಾಸ ಮುಸ್ಲಿಂ ಲಾದ ವಿಲ್ ಏನು ವ್ಯತ್ಯಾಸ? ಮುಸ್ಲಿಂ ಲಾದಲ್ಲಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ಮುಸ್ಲಿಂ ಲಾ ವಿಲ್ ಇಸ್ ದಟ್ ಮುಸ್ಲಿಂ ಲಾದಲ್ಲಿ ವಿಲ್ ಅನ್ನು ಯಾರಿಗೆ ಎಷ್ಟು ಮಾಡಲಿಕ್ಕೆ ಆಗೋದಿಲ್ಲ. ದಟ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದ ಮುಸ್ಲಿಂ ಲಾ. ಜನರಲ್ ಲಾಗೂ ಈ ವಿಲ್ಲಿಗೆ ಇರುವ ವ್ಯತ್ಯಾಸ, ಮುಸ್ಲಿಂ ಲಾದಲ್ಲಿ ಯಾರಿಗೂ ವಿಲ್ಲು ಮಾಡಲಿಕ್ಕೆ ಲಿಮಿಟೇಷನ್. ದಟ್ ಈಸ್ ಕಾಲ್ಡ್ bequeathable 1/3 rule. It is very important restriction under Muhammadan law. That is why it is said that Muhammadan law wills are governed by Muhammadan personal law. General law is not applicable. ವಿಲ್ ಅನ್ನು 1/3 ಮಾತ್ರ ಮಾಡಬಹುದು. ಯಾರಿಗೆ? ಥರ್ಡ್ ಪರ್ಸನ್ಸ್. Muhammadan can execute a will, cannot execute a will more than 1/3 in favor of a third person.
in favor of the heir, no will can be executed without the consent of the heirs. ಸೊ ಅರ್ಥ ಏನಾಗಿದೆ ಅಂದ್ರೆ, ಒಬ್ಬ ಮುಸ್ಲಿಂ ಮಕ್ಕಳೊಳಗೆ ವಿಲ್ಲು ಮಾಡಲಿಕ್ಕೆ ಆಗುದಿಲ್ಲ ವಿತೌಟ್ ಕನ್ಸೆಂಟ್. ಒಂದು ಸಮಯ ವಿಲ್ಲು ಮಾಡಿದ್ರೆ 1/3 ಕೂಡ ಆಗುದಿಲ್ಲ. ಅದರಲ್ಲಿ ಸ್ವಲ್ಪ ಅದರಲ್ಲಿ ಕೆಲವರಿಗೆ ಕನ್ಫ್ಯೂಸ್ ಉಂಟು. 1/3 ಮಾಡಬಹುದು ಅಂತ, 1/3 ಕೂಡ ಆಗುದಿಲ್ಲ. ಹ್ಯಾಸಿನೊಳಗೆ ಮಕ್ಕಳೊಳಗೆ 1/3 ಕೂಡ ಆಗುದಿಲ್ಲ. ಅರ್ಥ ಏನಾಯ್ತು? ಹಾಗಾದ್ರೆ ಮಕ್ಕಳೊಳಗೆ ವಿಲ್ಲು ಮಾಡಲಿಕ್ಕೆ ಮುಸ್ಲಿಂ ಲಾದಲ್ಲಿ ಆಗುದೇ ಇಲ್ಲ. ಒಬ್ಬ ಮಗನಿಗೆ 5 ಮಕ್ಕಳು ಇರ್ತಾರೆ, ಒಬ್ಬ ಮಗನಿಗೆ ವಿಲ್ಲು ಕೊಡುದು 1/3 ಕೂಡ ಆಗುದಿಲ್ಲ. ಹಿ ಕೆನಾಟ್ ಎಕ್ಸಿಕ್ಯೂಟಿವ್ ವಿಲ್ ಮಾಡಬಹುದು. ಉಳಿದ ಹ್ಯಾರ್ಸ್ ಆಫ್ಟರ್ ಡೆತ್ ಕನ್ಸೆಂಟ್ ಕೊಡಬೇಕು. ನನ್ನ ಅಪ್ಪ ವಿಲ್ಲು ಮಾಡಿದ್ದಾರೆ, ನಮ್ಮ ಒಪ್ಪಿಗೆ ಉಂಟು. ಸೊ ವಿತೌಟ್ ಕನ್ಸೆಂಟ್ ಆಫ್ ದ ಹ್ಯಾರ್ಸ್ ನೋ ವಿಲ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಬೈ ಎ ಮಾಮಡನ್ ಇನ್ ಫೇವರ್ ಆಫ್ ದ ಹ್ಯಾರ್ಸ್. ಹ್ಯಾರ್ಸ್ ಅಂದ್ರೆ ಯಾರು? ಅಲ್ಲಿ ಡೆಫಿನೇಷನ್ ಉಂಟು. ಯಾರು ಅಂತ ಹೇಳಿ ಹಸ್ಬೆಂಡ್, ವೈಫ್, ಸನ್ಸ್, ಅವರಿಗೆ ವಿಲ್ ಮಾಡಲಿಕ್ಕೆ ಆಗುದಿಲ್ಲ. ಇನ್ ಫೇವರ್ ಆಫ್ ದ ಥರ್ಡ್ ಪರ್ಸನ್ 1/3 ಮಾಡಬಹುದು. ಮೋರ್ ದೆನ್ 1/3 ವಿಲ್ ಮುಸ್ಲಿಂ ಕೆನಾಟ್ ಎಕ್ಸಿಕ್ಯೂಟೆಡ್ ವಿಲ್. ಅದಕ್ಕೆ ನೀವು ಈಗ ನಮ್ಮ ಲಾಯರ್ ಫ್ರೆಂಡ್ಸ್ ಒಂದೇ ಒಂದು ಮುಸ್ಲಿಂ ಲಾ ಲಿಟಿಗೇಷನ್ ನಾವು ನೋಡುದಿಲ್ಲ. ವಿಲ್ಲಿನ ಬಗ್ಗೆ ಕೇಸೇ ಇಲ್ಲ ಮುಸ್ಲಿಂ ಆಗುದೇ ಇಲ್ಲ ಅಂತ ಅರ್ಥ. ಒಂದು ಹ್ಯಾಸಿಗೆ ವಿಲ್ ಆಗುದಿಲ್ಲ, ಸೊ ಜನರಲಿ ವಿಲ್ ಇಲ್ಲ. 3ನೇವರಿಗೆ ವಿಲ್ ಮಾಡಬಹುದು 1/3, ಉಳಿದವರು ಒಪ್ಪಿಗೆ ಕೊಡಬೇಕು ಮೋರ್ ದೆನ್ 1/3. ಸೊ 1/3ಗೆ ವಿಲ್ ಮಾಡಿ ಹೆಚ್ಚಿನವರು ಮಾಡೋದು ಕಡಿಮೆ. ಸೊ ಇನ್ ಮೈ ಎಕ್ಸ್ಪೀರಿಯನ್ಸ್ ಅಲ್ಲಿ ಕೂಡ ನಾನು ಮುಸ್ಲಿಂ ಲಾದಲ್ಲಿ ವಿಲ್ಲಿನ ಲಿಟಿಗೇಷನ್ ನನಗೆ ಇಷ್ಟರವರೆಗೆ ನಾನು ಐ ಹ್ಯಾವ್ ನಾಟ್ ಕಮ್ ಅಕ್ರಾಸ್. ನಾನು ಫೈಲ್ ಮಾಡಿದ್ದಾಗಲಿ, ಆಪೋಸಿಟ್ ಲಾಯರ್ ಫೈಲ್ ಮಾಡಿದ್ದಾಗಲಿ, ಅಥವಾ ಬೇರೆಯವರು ಫೈಲ್ ಮಾಡಿದ್ದಾಗಲಿ ವಿಲ್ಲಿನ ಸೂಟ್ಸ್ ಜನರಲಿ ಮಾಮಡನ್ ಲಾದಲ್ಲಿ ಇಲ್ಲ. ಯಾಕೆ? ಅದು ಆಸ್ ಗುಡ್ ಆಸ್ ಅವರಿಗೆ ವಿಲ್ ಮಾಡಿ ಅದರ ಪ್ರಯೋಜನ ಅವರಿಗೆ ಸಿಗಲಿಕ್ಕಿಲ್ಲ. 1/3 ಮಾಡ್ಬೋದು. 100 ರೂಪಾಯಿ ಇದ್ರೆ 33 ರೂಪಾಯಿ ಕೊಡ್ಬೋದು. ಅಥವಾ 1 ಎಕರೆ ಆಸ್ತಿ ಇದ್ರೆ 33 ಸೆಂಟ್ಸ್ ಕೊಡ್ಬೋದು. ಯಾರಿಗೆ? 3ನೇವರಿಗೆ ವಿಲ್ಲಲ್ಲಿ. ಹೆಚ್ಚು ಕೊಡಬೇಕಾದ್ರೆ, ಹೆಚ್ಚು ಮಾಡಿದ್ರೆ ಆ ವಿಲ್ಲನ್ನು ಆಫ್ಟರ್ ಡೆತ್ ಉಳಿದ ಮಕ್ಕಳು ಲೀಗಲ್ ಹ್ಯಾಸ್, ಅದರ್ವೈಸ್ ದೇ ಆರ್ ಹ್ಯಾವ್ ಗಾಟ್ ಎ ರೈಟ್, ದೇ ಮಸ್ಟ್ ಗಿವ್ ಕನ್ಸೆಂಟ್. ನಮ್ಮ ಅಪ್ಪ ವಿಲ್ ಮಾಡಿದ್ದಾರೆ, ಅವನಿಗೆ ನಾವು ತೊಂದರೆ ಇಲ್ಲ, ನಾವು ಹೋಗ್ತೇವೆ. ಸೊ ವಿತೌಟ್ ದೇರ್ ಕನ್ಸೆಂಟ್ ಮಾಮಡನ್ ಕೆನಾಟ್ ಎಕ್ಸಿಕ್ಯೂಟಿವ್ ವಿಲ್ ಇನ್ ರೆಸ್ಪೆಕ್ಟ್ ಆಫ್ ಮೋರ್ ದೆನ್ 1/3 ಆಫ್ ದ ಪ್ರಾಪರ್ಟಿ ಆಫ್ ಹಿಸ್ ಪ್ರಾಪರ್ಟಿ. ಮಾಡಬೇಕು ಅಂತ ಆದ್ರೆ ಮಾಡಬಹುದು, ಅವನು ಬರಿಬಹುದು. ಬರೆಯುವಾಗ ಕನ್ಸೆಂಟ್ ತಗೊಳ್ಳಿಕ್ಕೆ ಆಗುದಿಲ್ಲ. ಈಗ ಕನ್ಸೆಂಟ್ ಯಾವಾಗ? ಆಫ್ಟರ್ ಡೆತ್. ಜೀವಂತಿರುವ ಕನ್ಸೆಂಟ್ ಅಂದ್ರೆ ಬಿಲ್ಲಿನ ಡೆಫಿನೇಷನ್ಗೆ ವಿರುದ್ಧ ಆಗ್ತದೆ. ಬಿಲ್ ಅಂತ ಹೇಳುವಂಥದ್ದು ಜಾರಿಗೆ ಬರೆದ ನಂತರ. ಸತ್ತ ನಂತರ ಅವನ ಫಿನರಲ್ ಎಕ್ಸ್ಪೆನ್ಸಸ್ಗೆ ಮತ್ತು ಸಾಲ ಎಲ್ಲ ಕಳೆದು ಉಳಿದ ಮಟ್ಟಿಗೆ 1/3 ಮೇಲೆ 1/3 ಇಸ್ ವ್ಯಾಲಿಡ್. ಮೋರ್ ದೆನ್ 1/3 ಆದರೆ ಉಳಿದವರು ಬಂದು ಕನ್ಸೆಂಟ್ ಕೊಡಬೇಕು. ನಮ್ಮ ಅಪ್ಪ ವಿಲ್ಲು ಮಾಡಿದ್ದಾರೆ ಇಡೀ ಆಸ್ತಿಗೆ, ನಮ್ಮ ಆಕ್ಷೇಪ ಇಲ್ಲ. ಅದರ್ವೈಸ್ ಓನ್ಲಿ 1/3ಗೆ ಬೇಡ, ಓನ್ಲಿ 1/3 ಇಸ್ ವ್ಯಾಲಿಡ್. ಏನಾದರೂ ಕ್ವಶನ್ಸ್ ಅಲ್ಲಿ ಕನ್ಸೆಂಟ್ ಅಂದ್ರೆ ಹೇಗೆ ಅಂತೇಳಿ ಯಾರು ಕನ್ಸೆಂಟ್ ಕೊಡ್ತಾರೆ? ಸಾಧಾರಣ ಒಬ್ಬ ಸತ್ತ ನಂತರ ನಮ್ಮಪ್ಪ ವಿಲ್ ಅಂತ ಜನರಲಿ ಕಷ್ಟ ಅದ ಕನ್ಸೆಂಟ್ ತಗೊಳ್ಳಿ. ಹೌ ಟು ಗಿವ್ ಕನ್ಸೆಂಟ್? ಅದಕ್ಕೆ ವೇರಿಯಸ್ ಡಿಸಿಷನ್ಸ್ ಆಫ್ ಸುಪ್ರೀಂ ಕೋರ್ಟ್ ಇಸ್ ದೇರ್. ಬೈ ವೆದರ್ ಸೈಲೆನ್ಸ್ ಇಸ್ ಎ ಕನ್ಸೆಂಟ್. ಅವರು ಒಪ್ಪಿಗೆ ಕೊಡುವುದು ಇಲ್ಲ, ಆಕ್ಷೇಪ ಮಾಡುವುದಿಲ್ಲ. 10 ವರ್ಷ ಆಯಿತು, 20 ವರ್ಷ ಆಯಿತು. ವೆದರ್ ಇಟ್ ಇಸ್ ಎ ಕನ್ಸೆಂಟ್, ವೆದರ್ ಇಸ್ ಎ ಡೀಮ್ಡ್ ಕನ್ಸೆಂಟ್ ಆರ್ ಇಂಪ್ಲೈಡ್ ಕನ್ಸೆಂಟ್. ಸೊ ದಟ್ ಆನ್ ದಟ್ ಆಸ್ಪೆಕ್ಟ್ ತುಂಬಾ ರೂಲಿಂಗ್ಸ್ ಉಂಟು. ಸೆವೆರಲ್ ರೂಲಿಂಗ್ಸ್ ಅವರು ಅಂದ್ರೆ ಇದು ವೆರಿ ರೈಟಿಂಗ್ ಅಲ್ಲಿ ಕೊಡುವುದಿಲ್ಲ. ಅವರು ಕೆಲವರು ಗೊತ್ತೇ ಇರೋದಿಲ್ಲ ವಿಲ್ ಆಗಿದೆ ಅಂತೇಳಿ, ಸುಮ್ಮನೆ ಗೊತ್ತಾಗ್ತದೆ. 20 ವರ್ಷ ಕೂತ್ಕೊಳ್ತಾರೆ. ಆಗ ವೆದರ್ ಇಟ್ಸ್ ಎ ಕನ್ಸೆಂಟ್. ಆಗ ಕೆಲವು ರೂಲಿಂಗ್ಸ್ ಹೇಳ್ತಾರೆ ಇಟ್ಸ್ ಎ ಇಂಪ್ಲೈಡ್ ಕನ್ಸೆಂಟ್. ನಿಮ್ಮ ಹೆಸರಿಗೆ RTC ಆಗ್ತದೆ, ನೀವು ಲೋನ್ ತೆಗಿತೀರಿ, ನೀವು ಮನೆ ಕಟ್ತೀರಿ ಜಾಗದಲ್ಲಿ, ವಿಲ್ಲಲ್ಲಿ ಬಂದವರು. ಉಳಿದ ಮಕ್ಕಳು ಮಾತಾಡೋದಿಲ್ಲ, ಲೀಗಲ್ ಆರ್ಸ್. ಅರ್ಥ ಏನಾಯಿತು? ಹಾಗಾದ್ರೆ ಅವರು ವಿಲ್ಲಿಗೆ ಒಪ್ಪಿಗೆ ಕೊಟ್ಟರು ಅಂತ ಆಯಿತು. ಎಲ್ಲದರ ರೂಲಿಂಗ್ಸ್ ಹೇಳ್ತದೆ ನೋ, ಇಂಪ್ಲೈಡ್ ಕನ್ಸೆಂಟ್ ಅಲ್ಲ, ಕನ್ಸೆಂಟ್ ಮಸ್ಟ್ ಬಿ ರೈಟಿಂಗ್. ಇಟ್ ಇಸ್ ಲೆಫ್ಟ್ ಟು ದ ಮ್ಯಾಟರ್ ಆಫ್ ದ ಎವಿಡೆನ್ಸ್. ಬಟ್ ಲಾ ಹೇಳುದಿಲ್ಲ. ಲಾ ಏನು ಹೇಳ್ತದೆ? ಮೋರ್ ದೆನ್ 1/3 ವಿಲ್ ಮಾಡಬೇಕಾದ್ರೆ ಅದರ್ ಹ್ಯಾಸ್ ಶುಡ್ ಗಿವ್ ಕನ್ಸೆಂಟ್. ವೆದರ್ ದ್ಯಾಟ್ ಕನ್ಸೆಂಟ್ ರೈಟಿಂಗ್ ಅಲ್ಲಿ ಕೊಡಬೇಕಾ, ಅವರು ಸುಮ್ಮನೆ ಕೂತ್ರೆ ಅದು ಒಪ್ಪಿಗೆ ಆಗ್ತದೆ, ದಟ್ ಇಸ್ ದ ಇಂಟರ್ಪ್ರಿಟೇಷನ್. ದಟ್ ಇಸ್ ದ ಕೋರ್ಟ್ ಹ್ಯಾಸ್ ಟು ಎವಿಡೆನ್ಸ್ ಅಲ್ಲಿ ಇಟ್ ಹ್ಯಾಸ್ ಟು ಬಿ ಡಿಸೈಡ್. ಬಟ್ ಕಾನೂನು ಏನು ಹೇಳ್ತದೆ ಅಂತ ಹೇಳಿದ್ರೆ 1/3 ಹೆಚ್ಚು ವಿಲ್ ಮಾಡುವಾಗ ಆಗಿಲ್ಲ. ಸೊ ಯಾರು ಮುಸ್ಲಿಮ್ಸ್ ಬಂದು ಏನಾದ್ರು ವಿಲ್ ಮಾಡ್ಕೊಳ್ಳಿ, ಅನ್ನೋ ಆಸ್ತಿ ಉಂಟು, ಏತು ಮಾಡ್ಕೊಳ್ಳಿ, 3ನೇ ಒಂದು ಕೊರಳಿ, 3ನೇ ತಾಯಿ 100ನೇ ಒಂದು ಕೊಡ್ಬೋದು, ಗಟ್ಟಿ ಹೇಳ್ಬೋದು. ನಿಮಗೆ 3ನೇ ಒಂದು ಹೆಚ್ಚು ವಿಲ್ ಮಾಡಲಿಕ್ಕೆ ಆಗುದಿಲ್ಲ. ಅದಕ್ಕೆ ಮೊಹಮ್ಮದ್ ಉತ್ತರ ಉಂಟು ನೋಡಿ. 2 ಜನ ಬೆನಿಫಿಟ್ ಅಂತ ಇದರಿಂದ ಮಕ್ಕಳಿಗೂ ಅನ್ಯಾಯ ಆಗುದಿಲ್ಲ. ಸೊ ಯಾರು ಕೂಡ ಅದರಲ್ಲಿ ವಿಲ್ಲು ಕ್ವಶನ್ ಮಾಡೋ ಪ್ರಶ್ನೆ ಬರೋದಿಲ್ಲ ಅಂತೇಳಿ. ಬೋತ್ ಆರ್ ಹ್ಯಾಪಿ. ಮಕ್ಕಳಿಗೆ ಎಷ್ಟು ಬಂತು? 2/3. ಅಪ್ಪ ಇಡೀ ಆಸ್ತಿಯನ್ನು ವಿಲ್ಲು ಮಾಡೋದಿಲ್ಲ ಅಲ್ಲಿ. ನಮ್ಮ ಈಗ ಬೇರೆ ಕಾನೂನಿಲ್ಲ, ಅಪ್ಪ ಮಕ್ಕಳಿದ್ದಾಗ ಇನ್ನೊಬ್ಬರಿಗೆ ಕೊಡೋದು. ಆ ಮಗನಿಗೆ ಸಿಟ್ಟು ಬಂತಾಗ, ನಾನು ಮಗ ಇರುವಾಗ ಅವನು ಕೋರ್ಟಿಗೆ ಹೋಗ್ತಾನೆ, ನಾನು ಮಗ, ಅಪ್ಪ ಅವನಿಗೆ ವಿಲ್ಲು ಮಾಡಿದಂತೆ. ಆಗ ಕೋರ್ಟಲ್ಲಿ ಒಬ್ಬನನ್ನು ಬಿಟ್ಟು ಅವನಿಗೆ ಮಾಡಿದ್ದು ಸರಿಯಾದ ಬೈಕ್ ಡಿಸ್ಪ್ಯೂಟ್ ಬಂತು. ಮುಸ್ಲಿಂ ಲೋದಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಯಾಕೆ? 1/3 ಮಾತ್ರ. ಸಪೋಸ್ ಹೋದ್ರು ಎಷ್ಟು ಹೋಗ್ತದೆ? 1/3. 2/3 ಹೋಗ್ಲಿಲ್ಲ,
2/3 ಯಾರಿಗೆ ಹೋಗ್ತದೆ? ಹ್ಯಾರಿಸಿಗೆ ಹೋಗ್ತದೆ. ಇಟ್ಸ್ ಅವೈಲೇಬಲ್ ಫಾರ್ ಪಾರ್ಟಿಷನ್. ಸೊ ಮುಸ್ಲಿಂ ಮೊಹಮ್ಮದ್ ಲಾದ ಪ್ರಿನ್ಸಿಪಲ್ ಹೇಳ್ತದೆ, ಈ ಉದ್ದೇಶದಿಂದ ಮುಸ್ಲಿಂ ಲಾದಲ್ಲಿ 1/3 ಮಾತ್ರ ಮಾಡ್ಬೋದು. ಸೊ ಬೋತ್ ಆರ್ ಹ್ಯಾಪಿ. ಲೀಗಲ್ ಹ್ಯಾಸಿಗೂ ಸ್ವಲ್ಪ ಹೋಗ್ತದೆ, ಪಾಪ ಏನು ಅವ್ರ ಮಕ್ಕಳಿಗೆ ಮಾರ್ಗದಲ್ಲಿ ಬರೋದಿಲ್ಲ, ಅವರಿಗೊಂದು 2/3 ಸಿಗ್ತದೆ. 1/3 ನಿಮಗೆ ಯಾರಿಗೆ ಕೊಡಬೇಕು ಅಂತ ಉಂಟು, ನಿಮ್ಮನ್ನು ಆಸ್ಪತ್ರೆಯಲ್ಲಿರುವಾಗ ನೋಡಿಕೊಂಡಿರ್ಬೋದು, ಈ ಮಕ್ಕಳು ಯಾರು ಬಂದಿರಲಿಕ್ಕಿಲ್ಲ, ನಿಮ್ಮನ್ನು ಕಷ್ಟದಲ್ಲಿರುವಾಗ ಹೆಲ್ಪ್ ಮಾಡಿರ್ಬೋದು, ಅವನಿಗೊಂದು 1/3, 2/3 ನಿಮಗೆ. ಸೊ ಬೋತ್ ಆರ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್. ಅಲ್ಲಿ ಲಿಟಿಗೇಷನ್ಸ್ ಬರುವ ಚಾನ್ಸ್ ಈ ಒಂದು ಕಾರಣದಿಂದ ಕೂಡ ಕಡಿಮೆ. 0 ಅಂದ್ರೆ ಎಲ್ಲರೂ ಸಿಟ್ಟು ಬರೋದು, ಏನು ಬರಲಿಲ್ಲ ಅಂತೇಳಿ. ಒಬ್ಬ ಕೋಟ್ಯಾಧೀಶ ಮುಸ್ಲಿಂ ಇದ್ದು ಬಿಲ್ಲು ಮಾಡ್ತಾರೆ, 1/3 ಹೋಯ್ತು, ಹೋಗಿ ಬೇಕಾದಷ್ಟು ಕೋಟಿಗಟ್ಟಲೆ ಆಗ್ತದೆ, ಉಳಿದ ಮಕ್ಕಳಿಗೆ ಸಿಗ್ತದೆ, 1/3 ಹೋಯ್ತು. ಸೊ ದಟ್ ಈಸ್ ಆಲ್ಸೋ ಒಂದು ಲೆಕ್ಕದಲ್ಲಿ ಇಟ್ಸ್ ಎ ಈಕ್ವಲ್ ಡಿಸ್ಟ್ರಿಬ್ಯೂಷನ್, ಇಸ್ ಬೋತ್ ಆರ್ ಹ್ಯಾಪಿ. ಸೊ ಕನ್ಸೆಂಟ್, ಹಾಗಾದ್ರೆ ಕನ್ಸೆಂಟ್ ಕೊಡದಿದ್ರೆ ನಿಮ್ಮ ಇಲ್ಲಿ ಇನ್ವ್ಯಾಲಿಡ್ ಅಂತ ಅರ್ಥ ಅಲ್ಲ. ಕೋರ್ಟಿಗೆ ಹೋದ್ರೆ ಇಟ್ ಮೇ ಬಿ ಇನ್ವ್ಯಾಲಿಡ್ ಆರ್ ವ್ಯಾಲಿಡ್. ಆಸ್ ಇಟ್ ಈಸ್ 1/3 ಇಸ್ ವ್ಯಾಲಿಡ್, ಮೋರ್ ದೆನ್ 1/3 ಕನ್ಸೆಂಟ್ ಕೊಡಬೇಕು. 1/3 ಕನ್ಸೆಂಟ್ ಬೇಡ. ಸೊ ವೆದರ್ ದ್ಯಾಟ್ ಕನ್ಸೆಂಟ್ ಮಸ್ಟ್ ಬಿ ರೈಟಿಂಗ್, ಹೇಗೆ ಕೊಡುದು, RTC ಆಗುವಾಗ ಪಬ್ಲಿಕ್ ನೋಟಿಸ್ ಆಗ್ತದೆ, ಮ್ಯೂಟೇಷನ್ಗೆ ಆಕ್ಷೇಪ ಮಾಡೋದಿಲ್ಲ. ಏನಂತ ಅರ್ಥ? ಇಟ್ಸ್ ಎ ಕನ್ಸೆಂಟ್. ಇವ ಮನೆ ಕಟ್ತಾನೆ, ಜಾಗದಲ್ಲಿ ಲೋನ್ ಮಾಡ್ತಾನೆ, ಆಚೆ ಮಗ ಮಾತಾಡೋದೇ ಇಲ್ಲ, ಇಂಡೈರೆಕ್ಟ್ಲಿ ಅಂತ ಇಟ್ಸ್ ಇಂಪ್ಲೈಡ್ ಕನ್ಸೆಂಟ್. ಸೊ ಒಂದು ಸುಪ್ರೀಂ ಕೋರ್ಟ್ ಹೇಳಿದೆ, ಇಟ್ಸ್ ಇಂಪ್ಲೈಡ್ ಕನ್ಸೆಂಟ್. ಈ ಕೀಪ್ಸ್ ಕ್ವೈಟ್, ಇವ್ ಎಂಜಾಯ್ ಮಾಡ್ತಾ ಇದ್ದಾನೆ, 1/3 ಬಂದವ, ಮಕ್ಕಳು ಆಚೆ ಇದ್ದಾರೆ, ದೇ ಆರ್ ನಾಟ್ ರೈಸಿಂಗ್ ಡಿಸ್ಪ್ಯೂಟ್. RTC ಆಯಿತು, ಮನೆ ಆಯಿತು, ಸಾಮ ಮಾರಿದ, ಆಗ ಇಟ್ಸ್ ಎ ಡೀಮ್ಡ್ ಕನ್ಸೆಂಟ್ ಈ ಮಕ್ಕಳದ್ದು. ಸೊ ಕನ್ಸೆಂಟ್ ಹೇಗೆ ಬೇಕು ಅಂತ ಹೇಳಿದ್ರು ಲಾ ಡಸ್ ನಾಟ್ ಪ್ರಿಸ್ಕ್ರೈಬ್. ಇಂಥ ಫಾರ್ಮಲ್ಲೇ ಕನ್ಸೆಂಟ್ ಕೊಡಬೇಕು, ರಿಸರ್ಚ್ ಎಲ್ಲ ಒಪ್ಪಿಗೆ ಪತ್ರ ಕೊಡಬೇಕು ಅಥವಾ ನೋಟ್ರಿ ಮುಂದೆ ಕೊಡಬೇಕು. ಲಾ ಡಸ್ ನಾಟ್ ಸೇ ದಟ್. ಇಟ್ ಓನ್ಲಿ ಸೇಸ್ ದಟ್ ಅದರ್ ಹ್ಯಾಸ್ ಶುಡ್ ಕನ್ಸೆಂಟ್ ಮೋರ್ ದೆನ್ 1/3. ಇನ್ನು ಕ್ವಶನ್ ಕಮ್ಸ್ ಲೀಗಲ್ ಹ್ಯಾಸ್. ಇದು 3rd ಪರ್ಸನ್ಗೆ. ಎಮಂಗ್ ದ ಲೀಗಲ್ ಹ್ಯಾಸ್, ಮೊಹಮ್ಮದ್ law is clear that no will can be executed. ಮಕ್ಕಳ ಒಳಗೆ ಒಬ್ಬನಿಗೆ ವಿಲ್ ಮಾಡಲಿಕ್ಕೆ ಆಗುದಿಲ್ಲ, 1/3 ಕೂಡ ಆಗುತ್ತದೆ, ಅನ್ಲೆಸ್ ಅದರ್ ಹ್ಯಾಸ್ ಕನ್ಸೆಂಟ್ ಆಫ್ಟರ್ ಡೆತ್. ಒಬ್ಬ ವಿಲ್ ಮಾಡ್ತಾನೆ, ಒಬ್ಬ ಮಗನಿಗೆ ಅಂತ ಇಟ್ಟುಕೊಳ್ಳುವ, ಸಾಯ್ತಾನೆ, ಸತ್ತ ನಂತರ ಉಳಿದ ಮಕ್ಕಳು ಹೇಳಬೇಕು, ನಮ್ಮಪ್ಪ ಅವನಿಗೆ ಮಾಡಿದ್ದು ನಾವು ಒಪ್ತೇವೆ ಅಂತೇಳಿ. ಒಪ್ಪಿದ್ರೆ ಮಾತ್ರ ದ್ಯಾಟ್ ವಿಲ್ ಇಸ್ ವ್ಯಾಲಿಡ್. ಅದರ್ವೈಸ್ 1/3 is also not permissible. ಸೊ ಇನ್ ಎಫೆಕ್ಟ್ ಮುಸ್ಲಿಂ ಲಾದಲ್ಲಿ ವಿ ಕ್ಯಾನ್ ಸೇಫ್ಲಿ ಸೇ ದ್ಯಾಟ್ ವಿಲ್ ಅಂತ ಹೇಳುವಂಥದ್ದು ಜನರಲ್ಲಿ ಒಂದು ಪ್ರಯೋಜನ ಇಲ್ಲದ 1/3 ಹೋಗ್ತದೆ ಒಬ್ಬನಿಗೆ, 1/3 ಮಾತ್ರ ಪ್ರಯೋಜನ. ಮಕ್ಕಳಿಗೆ ಕೊಡ್ಲಿಕ್ಕೆ ಆಗುದಿಲ್ಲ, ಇನ್ನೊಬ್ಬ ಮಕ್ಕಳು ಯಾರು ಹೋಗ್ತಾರೆ, ಅಪ್ಪ ಸತ್ತ ನಂತರ ಏನೇ ಅಂತ ಮಕ್ಕಳು ಇರ್ಬೋದು ಕೆಲವದಕ್ಕೆ. ಜನರಲ್ಲಿ ಅದರ್ ಚಿಲ್ಡ್ರನ್ಸ್ ಇದ್ದಾರೆ, ನಮ್ಮಪ್ಪ ವಿಲ್ಲು ಮಾಡಿದ್ದು, ನಾವು ಕನ್ಸೆಂಟ್ ಉಂಟು, ಆಸ್ ಗುಡ್ ಆಸ್ ನೋ ವಿಲ್. ಸೊ ಮಕ್ಕಳಿಗೆ ಹ್ಯಾರ್ಸಿಗೆ, ಮಕ್ಕಳನ್ನಲ್ಲ ಹ್ಯಾರ್ಸಿಗೆ, ನೋ ವಿಲ್ ಕ್ಯಾನ್ ಬಿ ಎಕ್ಸಿಕ್ಯೂಟೆಡ್ ಇನ್ ಫೇವರ್ ಆಫ್ ದ ಹ್ಯಾಸ್. ಈವನ್ 1/3 ಆಲ್ಸೋ ನಾಟ್ ಪರ್ಮಿಸಿಬಲ್. 1/3 in favor of the 3rd parties, not has. More than 1/3 others give consent. This is one aspect. Second very important is Muslim law says oral will is also valid. This is very important. Under section 63 of the Evidence Act, section 68 of the Indian Succession Act, no, need not. Supreme Court ruling untadi. Muslim law dalli oral will is also valid. When a will is personal law ಹೇಳಿದ ಮತ್ತೆ ಜನರಲ್ ಲಾ ಇಲ್ಲಿ ಬರ್ತದೆ, ಎವಿಡೆನ್ಸ್ ಆಕ್ಟ್ ಅಪ್ಲೈ ಆಗುದಿಲ್ಲ. ಇಂಡಿಯನ್ ಸಕ್ಸೆಷನ್ ಆಕ್ಟ್ ನಾಟ್ ಅಪ್ಲೈಸ್ ಟು ಮೊಹಮ್ಮದನ್ ಲಾ. ಇಟ್ ಇಸ್ ವೆರಿ ಕ್ಲಿಯರ್. ಮೊಹಮ್ಮದನ್ ಲಾ ವಿಲ್ಸ್ ಆರ್ ಗೌನ್ ಬೈ ಪರ್ಸನಲ್ ಲಾ. ಪರ್ಸನಲ್ ಲಾ ಅಂದ್ರೆ ಜನರಲ್ ಲಾ ಬರೋದಿಲ್ಲ. ನಿಮ್ಮ ಡಿಪಿ ಆಕ್ಟ್, ಎವಿಡೆನ್ಸ್ ಆಕ್ಟ್ ಎಲ್ಲ ಜನರಲ್ ಲಾಸ್. ಇಟ್ ಇಸ್ ನಾಟ್ ಅಪ್ಲಿಕೇಬಲ್ ಟು ಮೊಹಮ್ಮದ್. ಹೇಗೆ ಮ್ಯಾರೇಜ್ಗೆ ಇಂಡಿಯನ್ ಪೀನಲ್ ಕೋಡ್ ಅಪ್ಲೈ ಆಗುದಿಲ್ಲ ಅಥವಾ ಬೇರೆ ಲಾ ಅಪ್ಲೈ ಆಗುದಿಲ್ಲ, ಸೇಮ್ ಅಪ್ಲಿಕೇಬಲ್ ಟು ವಿಲ್ ಆಲ್ಸೋ. ಈಗ ಮ್ಯಾರೇಜ್ಗೆ ಆಗುವಾಗ ಮೊಹಮ್ಮದನ್ ಕ್ಯಾನ್ ಮ್ಯಾರಿ ಸೆಕೆಂಡ್ ವೈಫ್. ಇಂಡಿಯನ್ ಪೀನಲ್ ಕೋಡ್ ಬರ್ತದೆ ಅವರಿಗೆ, ಬಿಕಾಸ್ ಇಟ್ಸ್ ಎ ಪರ್ಸನಲ್ ಲಾ. ದೇ ಆರ್ ಗೌನ್ ಬೈ ಪರ್ಸನಲ್. ಸೊ ಡೈರೆಕ್ಟ್ ಜನರಲ್ ಲಾ IPC ಸೇಸ್ second marriage is the bigamy. Muslim law says a person can marry 1, 2, 3, 4. So three opposite to the general law and personal law, but the personal law prevails. Same analogy applies to will laws. As for the will under Muslim law is concerned, personal law prevails, not the general. So in case of the will, Muslim law says oral will is also permissible. ಅದು ಹೇಗೆ ಪ್ರೂವ್ ಮಾಡ್ತಾರೆ ಅದು that's a different aspect. ಈಗ ಕೋರ್ಟಿಗೆ ಒಂದು ಪ್ರೂವ್ ಮಾಡ್ಲಿಕ್ಕೆ ಆಗ್ತದೆ, you have to prove it. ಬಟ್ ವಾಯ್ಡ್ ಅಲ್ಲ ಅಂತ. ನನ್ನಪ್ಪ ನನಗೆ ಜೀವಂತಿರುವಾಗ ಬಿಟ್ಟು ಕೊಟ್ಟಿದ್ದಾರೆ, ಯು ಕ್ಯಾನ್ ಸೇ ಟೇಕ್ ಎ ಡಿಫೆನ್ಸ್ ಇನ್ ಎ ಸೂಟ್. ನನ್ನಪ್ಪ 1/3, ಈ 1/3 ಸೇಮ್ ಆ ರೂಲಿನೊಳಗೆ ಯು ಕ್ಯಾನ್ ಸೇ ಇನ್ ದ WS ಫಾದರ್ ಡ್ಯೂರಿಂಗ್ ಹಿಸ್ ಲೈಫ್ ಟೈಮ್ ಹ್ಯಾಸ್ ಎಕ್ಸಿಕ್ಯೂಟೆಡ್ ಎ ವಿಲ್ ಇನ್ ದ ಪ್ರೆಸೆನ್ಸ್ ಆಫ್ ದ ವಿಟ್ನೆಸಸ್. ಬೇಡ, ಇಂಡಿಯನ್ ಸೆಕ್ಷನ್ ಆಕ್ಟ್ ನಾಟ್ ಅಪ್ಲಿಕೇಬಲ್, ಎವಿಡೆನ್ಸ್ ಆಕ್ಟ್ ಇಸ್ ನಾಟ್ ಅಪ್ಲಿಕೇಬಲ್. when ಓರಲ್ ವಿಲ್ ವ್ಯಾಲಿಡ್ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ಬರ್ತದೆ ಸಾಕ್ಷಿಗಳು. ಸೊ ಅಷ್ಟು ಲಿಬರಲ್ ಆಸ್ ಫಾರ್ ಆಸ್ will is concerned under Muhammad law.
ಸೊ ಜನರಲಿ ಓರಲ್ ವಿಲ್ ಯಾರು ಮಾಡೋದಿಲ್ಲ, ಮಾಡಿದ್ರೆ ಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದಟ್ ಇಸ್ ಡಿಫರೆಂಟ್ ಆಸ್ಪೆಕ್ಟ್. ಬಟ್ ಪರ್ಮಿಸಿಬಲ್ ಅಂಡರ್ ಮೌಂಟ್. ನಮ್ಮ ಜನರಲ್ ಲಾದಲ್ಲಿ ಓರಲ್ ವಿಲ್ ಇಸ್ ನಾಟ್ ರೆಕಾಗ್ನೈಸ್ಡ್ ಅಟ್ ಆಲ್. ಓರಲ್ ವಿಲ್ ಅಂತ ಹೇಳೋ ಕಾನ್ಸೆಪ್ಟೇ ಇಲ್ಲ. ಬಿಕಾಸ್ ವಾಟ್ ದ ಲಾ ಸೇಸ್, ಎವಿಡೆನ್ಸ್ ಆಕ್ಟ್ ಅಂಡ್ ಇಂಟರ್ಸೆಕ್ಷನ್ ಆಕ್ಟ್, will shall be attested by 2 witnesses. So it means that will cannot be a oral will, it must be in writing. But Muslim law dalli will writing alli kuda beku antilla anta ಹೇಳ್ತಾರೆ. So oral will is also recognized under Muhammadan law. That is the speciality of Muslim. Then other aspect will comes into operation after death, etc. That there is no change in the that legal implication is same. Will comes into operation after death. Ali Hindu will ಮಾಡಿದ್ದು ಅಥವಾ ಮುಸ್ಲಿಂ will ಮಾಡಿದ್ದು, no changes. Even if a Muslim, it comes into after death. Hindu will ಮಾಡಿದ್ದು, it comes into operation after death. But rule of bequeathable rule is speciality of the Muslim law. Now question comes to the gift. Another important transfer of the one of the mode of the transfer usually called as gift. Under Muslim law it is called as hibah. So difference between general law gift and Muslim law gift is, Muslim law gift says gift is a transfer of the property made immediately without consideration. So what is important is immediate transfer. Muslim law dalli gift ಗೆ immediate transfer ಹೇಗೆ, possession ಕೊಡಬೇಕು. So handing over of the possession is important. Registration of the document is not important. Whereas general law says, section 122 of the TP Act says, a gift can be done only by registered instrument. So Muslim law gift ಗೆ what is important is possession. Handing over of possession is important. They are giving importance to possession. ಅಲ್ಲ 3 pillars ಉಂಟು Muhammadan law gift ಅಲ್ಲಿ: ಡಿಕ್ಲರೇಷನ್, ಆಕ್ಸೆಪ್ಟೆನ್ಸ್, ಡೆಲಿವರಿ. ಇದು 3 ಇದ್ರೆ ನಿಮ್ಮ ರಿಜಿಸ್ಟ್ರೇಷನ್ ಬೇಕು ಅಂತಿಲ್ಲ ಲಾದಲ್ಲಿ. ಅದು ರಿಜಿಸ್ಟ್ರೇಷನ್ ಆಗಿದ್ರೆ ನಿಮಗೆ ನಾಳೆ ಪ್ರೂವ್ ಮಾಡ್ಲಿಕ್ಕೆ ಆಗ್ತದೆ. ಡಿಸ್ಪ್ಯೂಟ್ ಡಿಫರೆಂಟ್ ಆಸ್ಪೆಕ್ಟ್. ಲಾ ರೆಕಾಗ್ನೈಸಸ್ ಓರಲ್ ಗಿಫ್ಟ್ ಇಸ್ ಆಲ್ಸೋ ವ್ಯಾಲಿಡ್ ಅಂಡರ್ Muhammadan. Gift need not be registered. Gift need not be by written document. What is the requirement of the gift is legal declaration of the intention of the transfer of the property made immediately without consideration. ಯಾವುದೇ ಪ್ರತಿಫಲ ಪಡೆಯದೆ ಇಮ್ಮಿಡಿಯೇಟ್ ಟ್ರಾನ್ಸ್ಫರ್ ಮಾಡುವಂಥದ್ದೇ ಗಿಫ್ಟ್ ಅಂಡರ್ Muhammadan. ಗಿಫ್ಟ್ ಅಂಡರ್ ಜನರಲ್ ಆಲ್ಸೋ ಸೇಮ್ ಮೀನಿಂಗ್, ನೋ ಕನ್ಸಿಡರೇಷನ್, ಇಮ್ಮಿಡಿಯೇಟ್ ಟ್ರಾನ್ಸ್ಫರ್. ಅಲ್ಲಿ ಕೂಡಲೇ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳೋದು ಇಸ್ ಎ ಸೈಲೆಂಟ್ ಅಂಡರ್ 122 of the TP Act. What 122 of the TP Act says that gift is a transfer of the property without consideration by one person called as a donor to another person called as a donee. ಅಂದ್ರೆ ಟ್ರಾನ್ಸ್ಫರ್ ಆಫ್ ದ ಪ್ರಾಪರ್ಟಿ ವಿತೌಟ್ ಕನ್ಸಿಡರೇಷನ್. ವಿತೌಟ್ ಕನ್ಸಿಡರೇಷನ್ ಮುಸ್ಲಿಂ ಲಾದಲ್ಲಿ ಕೂಡ, ವಿತ್ ಕನ್ಸಿಡರೇಷನ್ ಕ್ಯಾನಾಟ್ ಬಿ ಗಿಫ್ಟ್. ಸೊ ಎರಡು ಮುಸ್ಲಿಂ ಲಾದಲ್ಲಿ ಆಗಲಿ ಹಿಂದೂ ಜನರಲ್ ಲಾದಲ್ಲಿ ಆಗಲಿ, ಗಿಫ್ಟ್ ಈಸ್ ಎ ಟ್ರಾನ್ಸ್ಫರ್ ವಿತೌಟ್ ಕನ್ಸಿಡರೇಷನ್. ಟು ದ್ಯಾಟ್ ಎಕ್ಸ್ಟೆಂಟ್ ದೇರ್ ಇಸ್ ನೋ ಡಿಸ್ಪ್ಯೂಟ್. ಅದು ಟ್ರಾನ್ಸ್ಫರ್ ಹೌದು, ಕನ್ಸಿಡರೇಷನ್ ಇರಬಾರ್ದು. ಕನ್ಸಿಡರೇಷನ್ ಇದ್ರೆ ಗಿಫ್ಟ್ ಅಲ್ಲ, ಅದು ಇಟ್ ವಾಸ್ ಡಿಫರೆಂಟ್ ಡಾಕ್ಯುಮೆಂಟ್. ಬಟ್ ಹೌ ಟು ಎಕ್ಸಿಕ್ಯೂಟ್ ಗಿಫ್ಟ್, ದೇರ್ ಇಸ್ ಎ ಡಿಫರೆನ್ಸ್. Muslim law does not say that it must be written document. The of the TP Act is not applicable to Muhammadan law gifts. That's why I already first said Muslim law gift and will are governed by personal law. Just like a marriage, just like a divorce, just like a dower, gift and will also governed by personal law, not by general law. So TP Act says will must be, gift must be registered document. Muslim law says gift is a transfer of the property made immediately without that stops. So Muslim lawದಲ್ಲಿ ರಿಜಿಸ್ಟ್ರೇಷನ್ ಆಗಬೇಕು ಅಂತಿಲ್ಲ ಗಿಫ್ಟಿಗೆ. ಇಟ್ಸ್ ಎ ಮ್ಯಾಂಡೇಟ್, ಇಸ್ ನಾಟ್ ಮ್ಯಾಂಡೇಟ್ರಿ. ಮಾಡ್ತಾರೆ, ಎಲ್ಲರೂ ಮಾಡ್ತಾರೆ, ನಾಳೆ ಪ್ರೂಫ್ ಇಲ್ಲರೆ ಡಿಸ್ಪ್ಯೂಟ್ ಬಂದರೆ ಕಷ್ಟ. ದಟ್ ಇಸ್ ಡಿಫರೆಂಟ್ ಆಸ್ಪೆಕ್ಟ್. ಬಟ್ ಓರಲ್ ಗಿಫ್ಟ್ ಇಸ್ ಆಲ್ಸೋ ವ್ಯಾಲಿಡ್ ಅಂಡರ್ ಮುಸ್ಲಿಂ law. Whereas general law, TP Act or general law says will must be by registered document. So registered document, registration is important. General lawದಲ್ಲಿ, Muslim lawದಲ್ಲಿ registration is not important. Immediate transfer is important. Delivery is important. If the property is not delivered, it is not a gift at all. Several rulings of the says that ಒಬ್ಬ ಗಿಫ್ಟ್ ಹೇಳ್ತಾರೆ, ನಾನು ಕೊಡ್ತೇನೆ ಅಂತೇಳಿ, he keeps quiet. No, it is not a gift. It must be handed over from the donor to the donee. That is important. Whereas gift under as per TP Act, ಅಲ್ಲಿ immediate transfer ಅಂತ ಹೇಳೋ ವರ್ಡೇ ಇಲ್ಲ. What it says that it is a transfer of the property without consideration by the donor to the donee by way of registered document. Registered document is important. ಕನ್ಸಿಡರೇಷನ್ ಇರಬಾರ್ದು, ದಟ್ ಇಸ್ ಡಿಫರೆಂಟ್. ಕನ್ಸಿಡರೇಷನ್ ಇಸ್ ನಾಟ್ ಎ ಗಿಫ್ಟ್. ಅದು ಎರಡು ಲಾದಲ್ಲಿ ಕೂಡ ಅದರ ಮಟ್ಟಿಗೆ ಚೇಂಜ್ ಇಲ್ಲ. ಸೊ ಗಿಫ್ಟ್ ಇಸ್ ವಿತೌಟ್ ಕನ್ಸಿಡರೇಷನ್. ಸಿಮಿಲರ್ ಲೀಗಲ್ ಮೀನಿಂಗ್ ಸೇಮ್. ಗಿಫ್ಟ್ ಇಸ್ ಗಿಫ್ಟ್, ಇಟ್ ಇಸ್ ವಿತೌಟ್ ಕನ್ಸಿಡರೇಷನ್.
ಬಟ್ ಹೇಗೆ ಮಾಡಬಹುದು ಅಂತ ಹೇಳೋದಕ್ಕೆ ಮುಸ್ಲಿಂ ಲಾ ಡಿಫರ್ಸ್, ಡೈರೆಕ್ಟ್ಲಿ ಡಿಫರ್ಸ್. ಆಸ್ ಪರ್ ದ DP Act, ಇಟ್ ಮಸ್ಟ್ ಬಿ ರಿಜಿಸ್ಟರ್ಡ್ ಡಾಕ್ಯುಮೆಂಟ್. ಜನರಲ್ ಲಾ ಸೊ ಗಿಫ್ಟ್, ಮುಸ್ಲಿಂ ಲಾ ಗಿಫ್ಟ್ ಮಾಡಬೇಕಾದ್ರೆ ರೈಟಿಂಗ್ ಬೇಕು ಅಂತ ಇಲ್ಲ. ವೇರಸ್ ಇದು ಬೇಕು, ಯಾವುದು? ಡಿಕ್ಲರೇಷನ್, ಆಕ್ಸೆಪ್ಟೆನ್ಸ್ ಅಂಡ್ ಡೆಲಿವರಿ. ಡೆಲಿವರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ and it must be accepted by the donee. Of course, there are certain exceptions. Actual delivery ಬೇಕಾ, when a gift made by the husband to the wife, father to the minor son, or a person within the prohibited degrees, ಆಗ ಡೆಲಿವರಿ ಬೇಡಲ್ಲ. ಈಗ ಗಂಡ ಹೆಂಡತಿ ಗಿಫ್ಟ್ ಕೊಡುವಾಗ ಇವ ಅವನಿಗೆ ಕೊಡಲೇಬೇಕು ಅಂತಿಲ್ಲ, ಒಂದೇ ಮನೇಲಿ ಇರ್ತಾರೆ, ಹೆಂಡತಿಗೆ ಗಿಫ್ಟ್ ಕೊಡ್ತಾರೆ, ಗಂಡ ಮನೆಯಿಂದ ಹೊರಗೆ ಹೋಗಬೇಕು ಅಂತ ಅರ್ಥ ಅಲ್ಲ. ಸೊ ರಿಲೇಶನ್ಶಿಪ್ ಟಚ್ ಇದೆ. ಸೊ ಇಟ್ಸ್ ದ ಎಕ್ಸೆಪ್ಷನ್ ಟು ದ ಡೆಲಿವರಿ ಆಫ್ ದ ಪ್ರಾಪರ್ಟಿ when a gift is made by the father, minor son, or the husband, wife, etc. Otherwise, or when a property is in possession of the tenant, ಈಗ ಟೆನೆಂಟ್ ಇರ್ತಾರೆ ಪ್ರಾಪರ್ಟಿಯಲ್ಲಿ, ಪೊಸಿಷನ್ ಕೊಡ್ಲಿಕ್ಕೆ ಆಗ್ತದ, ಆಗ ಲಾ ಸೇಸ್. ಸೊ ದೇರ್ ಆರ್ ಎಕ್ಸೆಪ್ಷನ್ಸ್, ನಾಟ್ ದಟ್ ಡೆಲಿವರಿ ಬೇಕೇ, ಬಟ್ ದೇರ್ ಆರ್ ಎಕ್ಸೆಪ್ಷನ್ಸ್ ವೇರ್ ಡೆಲಿವರಿ ಇಸ್ ಇಂಪಾಸಿಬಲ್. ವೆನ್ ಯು ಆರ್ ಎ ಗಿಫ್ಟ್, ಈಗ ಗಿಫ್ಟ್ ಒಬ್ಬ ಕೊಡ್ತಾನೆ, ಒಬ್ಬ ಪ್ರಾಪರ್ಟಿ ಇನ್ ಪೊಸಿಷನ್ ಆಫ್ ದ ಟೆನೆಂಟ್, ಒಬ್ಬ ಬಾಡಿಗೆ ಇರ್ತಾನೆ, ಅಪ್ಪ ಮಗನಿಗೆ ಗಿಫ್ಟ್ ಕೊಡ್ತಾನೆ, ಹೇಗೆ ಸ್ವಾಧೀನ ಕೊಡು? ಸ್ವಾಧೀನ ಇರುತ್ತೆ ಟೆನೆಂಟ್. ಸೊ ಪೊಸಿಷನ್ ಕೆನಾಟ್ ಬಿ ಡೆಲಿವರ್ಡ್. That is exception to the gift under Muslim law. So there must be delivery, but there are some exceptions. Otherwise, there must be delivery of the property by the donor to the donor. Whether you registered that gift deed or not is immaterial. Registration will not cure the defect. Very third point. Suppose registration ಮಾಡ್ತೀನಿ ನೀವು, ಪೊಸಿಷನ್ ಕೊಡುವುದಿಲ್ಲ, ಗಿಫ್ಟ್ ಇಸ್ ಇನ್ವ್ಯಾಲಿಡ್, ಪೊಸಿಷನ್ ಇಲ್ಲ. When you are not handing over the property and going to the registrar office, execute the registered gift deed, is immaterial. Registration will not cure the defect of delivery of the property. ಡೆಲಿವರಿ ಮಾಡದೆ ಆಸ್ತಿಯನ್ನು ಇಟ್ಟುಕೊಂಡು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಮಾಡಿದ್ರು ಕೂಡ ಇಟ್ಸ್ ಇನ್ವ್ಯಾಲಿಡ್. ಇನ್ಸ್ಟೆಡ್ ಅಂಡರ್ DP Act ಡೆಲಿವರಿ ಮಾಡಿದ್ರೆ ನಾಟ್ ಇನ್ಸಿಗ್ನಿಫಿಕೆಂಟ್. ಅವ್ರು ಹೇಳೋದಿಲ್ಲ ಅಲ್ಲಿ ಡೆಲಿವರಿ ಬಗ್ಗೆ. ಗಿಫ್ಟ್ ಅಂದ್ರೆ ಟ್ರಾನ್ಸ್ಫರ್ ಪ್ರಾಪರ್ಟಿ ವಿತೌಟ್ ಕನ್ಸಿಡರೇಷನ್ ಬೈ ಎ ರಿಜಿಸ್ಟರ್ಡ್ ಡಾಕ್ಯುಮೆಂಟ್. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಡಿಫರೆನ್ಸ್ ಬಿಟ್ವೀನ್ ಮುಸ್ಲಿಂ ಲಾ ಗಿಫ್ಟ್ ಅಂಡ್ Hindu law gift. In a Muslim law gift, very important is oral gift is also recognized. A person can, just like a oral will, oral gift is also valid. Requirement is iduve yavudu ಡಿಕ್ಲರೇಷನ್ ಬೇಕು, ಆ ರಿಕ್ವೈರ್ಮೆಂಟ್ ಬೇಕು. ನಾನು ಓನರ್, ನಾನು ನಿನಗೆ ಗಿಫ್ಟ್ ಕೊಡ್ತಾ ಇದ್ದೇನೆ, ಈ ಮೂಲಕ ನಿನಗೆ ಟ್ರಾನ್ಸ್ಫರ್ ಮಾಡಿದ್ದೇನೆ ಮಾಡಿ ಹೇಳಿದ್ರೆ ಸಾಕು, ಟ್ರಾನ್ಸ್ಫರ್ ಮಾಡಬೇಕು. ಹಿಂದೂ ಲಾ ಗಿಫ್ಟ್ ಅಲ್ಲಿ, ಜನರಲ್ ಗಿಫ್ಟ್ ಅಲ್ಲಿ, ಸಾರಿ ನಾಟ್ ಹಿಂದೂ ಲಾ ಬಟ್ ಜನರಲ್ ಗಿಫ್ಟ್ ಅಲ್ಲಿ ನೀನು ಕೊಟ್ಟಿದ್ದೀನ ಇಮ್ಮೆಟೀರಿಯಲ್, ನೀವು ಸ್ವಾಧೀನ ಕೊಡದಿದ್ರು ಕೂಡ ಗಿಫ್ಟ್ ಇಸ್ ನಾಟ್ ಇನ್ವ್ಯಾಲಿಡ್ as per DP Act. What the DP Act says that no gift is valid unless document is by a registered document. Section 123 of the DP Act. For the purpose of the making gift of immovable property, the transfer must be effected by a registered instrument, signed by the donor, attested by the two witnesses. That definition we don't find under Muslim law gift. It only says gift is a transfer of the property made immediately without consideration by the donor to the donor. So registration is immaterial under Muslim law is concerned. Handing over of possession is important. If that fails, gift fails. Whereas illi handing over is immaterial, registration madidre it is invalid under general law. So Muslim law, first thing. Second is oral gift is valid. That is very important. Even orally a person can execute a gift. How he proves it before court is a different aspect. When there is no requirement of registration document, a gift is also, oral gift is also permissible. Next questions, ಈಗ oral gift ಮಾಡಿದ್ದನ್ನು ರೈಟಿಂಗ್ ಅಲ್ಲಿ ಮಾಡಬಹುದು ಅಂತ. ಓರಲ್ ಗಿಫ್ಟ್ ಮಾಡಿ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್ ಇಸ್ ವ್ಯಾಲಿಡ್. Then it says that it is invalid. If you reduce the gift in writing, then it must be registered. Like a Supreme Court ruling is there. ಈಗ ಮುಸ್ಲಿಂ ಲಾದಲ್ಲಿ ನೀವು ರಿಜಿಸ್ಟ್ರೇಷನ್ ಇಸ್ ನಾಟ್ ಇಂಪಾರ್ಟೆಂಟ್, ಬಟ್ ನೀವು ಗಿಫ್ಟ್ ಅನ್ನು ಒಮ್ಮೆ ಡಾಕ್ಯುಮೆಂಟ್ ಅಲ್ಲಿ ಬರಿತೀರಿ ಅಂತ ಹೇಳಿ ಆದರೆ ದೆನ್ ಲಾ ಹೇಳುದಿಲ್ಲ, ಬಟ್ several decisions says that must be registered document unless you are reduced the writing of oral gift. ಓರಲ್ ಗಿಫ್ಟ್ ಮಾಡೋದು ನಾವು ಅದನ್ನು ಸಬ್ಸಿಕ್ವೆಂಟ್ಲಿ ರೆಡ್ಯೂಸ್ ಇಂಟು ರೈಟಿಂಗ್, ದಟ್ ಇಸ್ ವ್ಯಾಲಿಡ್. ನಾನು ಈ ಹಿಂದೆ ನಿನಗೆ ನಾನು ಬಾಯಿ ಮಾತಿನಲ್ಲಿ ದಾನಪತ್ರ ಮಾಡಿ ಸಂಪೂರ್ಣ ಬಿಟ್ಟು ಕೊಟ್ಟಿರುತ್ತೇನೆ ಅಂತೇಳಿ ಈಗ ಬರಿಬಹುದು, ದ್ಯಾಟ್ ಈಸ್ ಅಡ್ಮಿಸಿಬಲ್ ಅಂಡರ್. ಬಟ್ ಬೈ ಇಟ್ ಸೆಲ್ಫ್ ಇಟ್ ಕ್ಯಾನಾಟ್ ಬಿ ಗಿಫ್ಟ್. ಈ ಮೂಲಕ ನಿನಗೆ ನಾನು ಗಿಫ್ಟ್ ಕೊಡ್ತೇನೆ ಅಂತೇಳಿ ಅನ್ರಿಜಿಸ್ಟರ್ಡ್ ಡಾಕ್ಯುಮೆಂಟ್
cannot be done. ಓರಲ್ ಗಿಫ್ಟ್ ಆಗ್ತದೆ ಅಂತ ಹೇಳಿ 50 ರೂಪಾಯಿ ಸ್ಟ್ಯಾಂಪರ್ ಪೇಪರ್ ಅಲ್ಲಿ ತೆಕ್ಕೊಂಡು ನಾನು ನಿನಗೆ ಗಿಫ್ಟ್ ಕೊಡ್ತೇನೆ ಅಂತ ಹೇಳಿ ರಿಟರ್ನ್ ಮಾಡಿದ್ರೆ ದಟ್ ಇಸ್ ಇನ್ವ್ಯಾಲಿಡ್. ಸೊ ರಿಟರ್ನ್ ಗಿಫ್ಟ್ of transfer of the property, you are reducing the rating of the actual gift is invalid under Mohammedan law. So oral gift is permissible. But revocation, whether next question, whether a gift can be revoked. ಒಮ್ಮೆ ಗಿಫ್ಟ್ ಕೊಟ್ಟ ನಂತರ ರಿವೋಕ್ ಮಾಡ್ಲಿಕ್ಕೆ ಆಗ್ತದ? ಅವರ ಜನರಲ್ ಲಾ ಗಿಫ್ಟ್ ಕೆನಾಟ್ ಬಿ ರಿವೋಕ್ಡ್ ಅಟ್ ಆಲ್. ಒನ್ಸ್ ಯು ಎಕ್ಸಿಕ್ಯೂಟ್ ಎ ಗಿಫ್ಟ್, ಇದರೆಲ್ಲರೂ ಗಿಫ್ಟ್ ಮಾಡೋದು, ನಾಳೆ ಒಂದು ನಾನು ರಿವೋಕ್ ಮಾಡ್ತೇನೆ ಅಂತ ಹೇಳಿ ಕೆನಾಟ್ ಬಿ ರಿವೋಕ್ಡ್. ಯು ಮಸ್ಟ್ ಗೋ ಟು ದ ಕೋರ್ಟ್, ಗೆಟ್ ಎ ಡಿಗ್ರಿ, ದಟ್ ಡಿಫರೆಂಟ್ ಆಸ್ಪೆಕ್ಟ್. But the law does not permit of revocation of the gift. You cannot revoke the gift unilaterally. There is a provision under Writ Act. Ibru ಒಪ್ಪಿದ್ರೆ ಮಾಡಬಹುದು. But unilaterally, a gift once made cannot be revoked. Same principle under Muslim law says, once a gift made, it cannot be revoked. It can be revoked. ಯಾವಾಗ? Before delivery. Before delivery of the property, you can revoke it. ನಾನು ಹೇಳ್ತೇನೆ ಇವತ್ತು, ನಾನು ಗಿಫ್ಟ್ ಮಾಡ್ತೇನೆ ಅಂತ. ಗಿಫ್ಟ್ ಕಮ್ಸ್ ಇನ್ ಟು ಆಪರೇಷನ್ ಆಫ್ಟರ್ ಡೆಲಿವರಿ. ಬಟ್ ಬಿಫೋರ್ ಡೆಲಿವರಿ ಇಟ್ಸೆಲ್ಫ್ ಐ ಚೇಂಜ್ ಮೈ ಮೈಂಡ್, ನಾನು ಗಿಫ್ಟ್ ಕೊಡುವುದಿಲ್ಲ. ದ್ಯಾಟ್ ಕ್ಯಾನ್ ಬಿ ಡನ್. ಗಿಫ್ಟ್ ಕ್ಯಾನ್ ಬಿ ರಿವೋಕ್ಡ್ ಬಿಫೋರ್ ಡೆಲಿವರಿ. ಅಥವಾ ಇಫ್ ದ ಗಿಫ್ಟ್ ಈಸ್ ಒಂದು ಬಿಫೋರ್ ಡೆಲಿವರಿ ಗಿಫ್ಟ್ ಕ್ಯಾನ್ ಬಿ, ಆಫ್ಟರ್ ಡೆಲಿವರಿ ಗಿಫ್ಟ್ ಕ್ಯಾನಾಟ್ ಬಿ ರಿವೋಕ್ಡ್. ಸೇಮ್ ಅಪ್ಲೈಸ್ ಅಂಡರ್ ಜನರಲ್ ಲಾ ಆಲ್ಸೋ, ಗಿಫ್ಟ್ ಕ್ಯಾನಾಟ್ ಬಿ ರಿವೋಕ್ಡ್. ಸೊ ದಿಸ್ ಇಸ್ ದ ಮೈನ್ ಡಿಫರೆನ್ಸ್ ಬಿಟ್ವೀನ್ ಮುಸ್ಲಿಂ law, gift and will, and to the general law. So one thing is certain is that as far as the will is concerned, as I already stated that more than 1/3 cannot be bequeathed to a third person. No one more than one, that is called bequeathable 1/3 rule. Whereas in respect of the heir is concerned, no bequest can be done. ಅಂದ್ರೆ ಮುಸ್ಲಿಂ ಲಾದಲ್ಲಿ ಮಕ್ಕಳಿಗೆ ವಿಲ್ ಮಾಡಲಿಕ್ಕೆ ಆಗುದಿಲ್ಲ. ದಟ್ ಇಸ್ ದ Mohammedan law will is concerned. No will can be executed in favor of the heirs. No will can be executed in favor of the third person more than 1/3. So more than 1/3 is permissible. ಯಾರಿಗೆ? ಮೂರನೇವರಿಗೆ. ಮಕ್ಕಳೊಳಗೆ even 1/3 is also not permissible, provided all the heirs after death give consent. Of course, it's a valid. Gift is concerned, as I already stated that gift is a very important instrument of transfer. ಗಿಫ್ಟ್ ಅಂತ ಹೇಳುವಂಥದ್ದು ಪ್ರತಿಫಲ ಇಲ್ಲದೆ ಒಬ್ಬ ಮನುಷ್ಯನಿಗೆ ನೀವು 1 ಕೋಟಿ ಆಸ್ತಿಯನ್ನು ಕೂಡ ಯು ಕ್ಯಾನ್ ಟ್ರಾನ್ಸ್ಫರ್ ದ ಪ್ರಾಪರ್ಟಿ. ದಟ್ ಈಸ್ ಕಾಲ್ಡ್ ಗಿಫ್ಟ್. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಸೇಲ್ ಅಂಡ್ ಗಿಫ್ಟ್? ಸೇಲಿಗೆ ನೀವು ಹಣ ತಗೊಳ್ತೀರಿ ಫಾರ್ ಕನ್ಸಿಡರೇಷನ್. ಗಿಫ್ಟ್ ಈಸ್ ಫಾರ್ ನೋ ಕನ್ಸಿಡರೇಷನ್. ವರ್ಡ್ ಗಿಫ್ಟ್ ಅಂದ್ರೆ ಶಬ್ದವೇ ಹೇಳ್ತಾರೆ ದಾನ ಅಂತ ಹೇಳಿ, ದಾನ ಪತ್ರ. ವಾಟ್ ಈಸ್ ದಾನ ಅಂತ ಹೇಳುವಂಥದ್ದು ಅಂತಂದ್ರೆ ನೀವು ಪ್ರತಿಫಲ ತಗೊಳ್ಬಾರ್ದು, ತಗೊಂಡೆ ದಾನ ಆಗಲಿಕ್ಕೆ ಸಾಧ್ಯ. ಸೊ ಗಿಫ್ಟ್ ಈಸ್ ಎ ಟ್ರಾನ್ಸ್ಫರ್ ವಿತೌಟ್ ಕನ್ಸಿಡರೇಷನ್. Muslim law is about certain special features of the gift is concerned. It did not be registered document. Whereas in general law, will must be by registered document.